ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವತ್ತು ಬಂದಿರುವಂತಹ ವಿಷಯ ಏನಂದ್ರೆ ಸ್ಲಮ್ ಡಾಗ್ 33 ಟೆಂಪಲ್ ರೋಡ್ ಅಂತ ಹೇಳಿ ಒಂದು ಟೀಸರ್ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಮೇನ್ ಡೈರೆಕ್ಷನ್ ಪೂರಿ ಜಗನ್ನಾಥ್ ಅವ್ರು ಬಹಳ ಚೆನ್ನಾಗಿ ತೆಗಿತಿದ್ರು ಮುಂಚೆ. ಮೇನ್ ಬಂದ್ಬಿಟ್ಟು ಪ್ರೊಡಕ್ಷನ್ಸ್ ಅವ್ರದ್ದು ಪೂರಿ ಕನೆಕ್ಟ್ಸ್ ಅವ್ರ ಬ್ಯಾನರ್. ಮತ್ತೆ ಇದಕ್ಕೆ ವಿಜಯ್ ಸೇತುಪತಿ ಮೇನ್ ಕ್ಯಾರೆಕ್ಟರ್ ಲೀಡ್. ಮತ್ತೆ ಪ್ರಭು ಅವರು ಇದಾರೆ, ಅವರು ಬಹಳ ಸೀನಿಯರ್. ಆಮೇಲೆ ಹೀರೋಯಿನ್ ಸಂಯುಕ್ತ ಅವರು ಇದಾರೆ. ಇದಕ್ಕೆ ಬಂದ್ಬಿಟ್ಟು ಮ್ಯೂಸಿಕ್ ಹರ್ಷವರ್ಧನ್ ಅಂತ ಅವರು ಹೊಸದಾಗಿ ಅದಕ್ಕೆ ಕಾಣಿಸ್ತಾ ಇದೆ. ನನಗೆ ಎಲ್ಲೂ ಇನ್ನೂ ಕೇಳಿಲ್ಲ. ಮೋಸ್ಟ್ಲಿ ಗೊತ್ತಿದ್ರೆ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ತಿಳಿಸಿ, ನೋಡೋಣ ಹೆಂಗಿರುತ್ತೆ ಅಂತೇಳಿ. ఒక్క వాన పడితే కాకుల్లా చెట్ల కింద దాక్కునే జీవితాలు మాది. అలాంటి మా బతుకులతో ఆడుకుంటే నేను ఎందుకు వదులుతా? ಓ ದುನಿಯಾ ವಿಜಯ್. ಸಹಾಯ ಇದೆ. ಇದರಲ್ಲಿ ಏನು ಕುರುಡನ ಹಿಂಗೆ ಮುಂಚೆ ಸೀನ್ಸ್ ಅಲ್ಲೆಲ್ಲ ಆತರ ಇಲ್ಲ. ಲಾಸ್ಟ್ ಒಂದ್ ಶಾರ್ಟ್ ಅಲ್ಲಿ ಬ್ಲೈಂಡ್ ತರ ಇದೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿ ತಗೊಂಡಿದ್ದಾರೆ. ಇನ್ನೊಂದೇನಂದ್ರೆ ಅದು ಬ್ಲೈಂಡ್ ಇದಿದೆಯಲ್ಲ, ಅದು ಕನ್ನಡದಲ್ಲಿ ಒಂದು ಮೂವಿ ಇತ್ತು ಬೆಲ್ ಬಾಟಮ್ ಅಂತೇಳಿ. ಅದರಲ್ಲಿ ಒಂಥರ ಅದೇ ತರ ಸೀನ್ ಇದೆ. ಅಂದ್ರೆ ಒಬ್ಬೊಬ್ರು ಹಿಂದಿಂದ ಹಿಡ್ಕೊಂಡು ಹೋಗೋದು, ಅದ್ ನಡ್ಕೊಂಡು ಹೋಗೋದು, ಆ ತರದೆಲ್ಲ ಇದೆ. ಇದು ಮಾತ್ರ ಸಖತ್ತಾಗಿದೆ. ಏನಂದ್ರೆ ಅದೇ ಆಕ್ಷನ್ ಇದೆ. ಫುಲ್ ಶಾರ್ಟ್ಸ್ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ, ಬ್ಯಾಕ್ ಟು ಬ್ಯಾಕ್. ಇದು ಮೇನ್ ದುನಿಯಾ ವಿಜಯ್ ಅವರು ಇದಾರೆ. ಹೌದು, ದುನಿಯಾ ವಿಜಯ್ ಅವರು ಬೇರೆ ಅವ್ರ ಹೆಸರಿಲ್ಲ. ಹೌದು, ಹೆಸರೇ ಕೊಡ್ಲಿಲ್ಲ. ಸರ್ಪ್ರೈಸ್ ತರ ಪ್ಲಾನ್ ಮಾಡ್ತಿದ್ದಾರೆ. ಟೋಟಲ್ ಸ್ಟಾರ್ಟಿಂಗ್ ಎಲ್ಲ ಟೀಸರ್ ನೋಡಿದ ಮೇಲೆ ಎಲ್ಲ ವೈಲೆನ್ಸ್ ಇದೆ. ಮ್ಯೂಸಿಕ್ಕಿಗೂ ಚುಚ್ಚೋದಕ್ಕೂ ಎಲ್ಲ ಫುಲ್ ಸಿಂಕ್ ಇದೆ. ಹೌದು, ಫುಲ್ ವೈಲೆನ್ಸ್ ಇದೆ, ಬಟ್ ಸಖತ್ತಾಗಿದೆ. ಆದ್ರೆ ಪೂರಿ ಜಗನ್ನಾಥ್ ಅಂದ್ಮೇಲೆ ಡೈರೆಕ್ಷನ್, ಡೈಲಾಗ್ ರೈಟಿಂಗ್ ಚೆನ್ನಾಗೇ ಇರುತ್ತೆ. ಕಂಬ್ಯಾಕ್ ಕೊಡ್ಬೇಕಷ್ಟೇ. ಫ್ಯಾನ್ಸ್ ಇದೀವಿ, ಪೂರಿ ಜಗನ್ನಾಥ್ ಫ್ಯಾನ್ಸ್. ಆಕ್ಚುಲಿ ಕಲ್ಟ್ ಫ್ಯಾನ್ಸ್ ಕ್ಲಬ್ ಇದೆ. ಹಳೆ ಫಿಲಿಮ್ಸ್ ಸಕ್ಕತ್ತಾಗಿರುತ್ತೆ. ಅಷ್ಟೇ ಯಾಕೆ, ಪುನೀತ್ ರಾಜ್ಕುಮಾರ್ ಅವರು ಮೊದಲೇ ಡೈರೆಕ್ಷನ್ ಮಾಡಿದ್ದು ಇವರೇ ಅಲ್ಲ, ಪೂರಿ ಜಗನ್ನಾಥ್. ಮತ್ತೆ ಈಗ ರಾಜಮೌಳಿ ಅಪ್ಪ ಅವ್ರು ಇರ್ತಾರೆ, ವಿಜೇಂದ್ರ ಪ್ರಸಾದ್ ಅವರೆಲ್ಲ ರಾಜಮೌಳಿ ಸ್ಟೋರಿ ಕೊಡೋದು, ಬಾಹುಬಲಿ ಇದೆಲ್ಲ ಅವರಪ್ಪ. ಅವರಪ್ಪ ಇವ್ರಿಗೆ ಫ್ಯಾನ್. ಅವರಪ್ಪ ಮೊಬೈಲ್ ಅಲ್ಲಿ ಇವರು ಹೌದು, ಒಂದ್ ಕಲ್ಸಿರ್ತಾರೆ. ಒಂದ್ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಅವರು, ರಾಜಮೌಳಿ ಅವರಪ್ಪ. ಆಕ್ಚುಲಿ ನನ್ಗೆ ಡೈರೆಕ್ಷನ್ ಅಲ್ಲಿ ನಿಮ್ಗೆ ಡೈರೆಕ್ಷನ್ ಅಲ್ಲಿ ಯಾರ್ ಫ್ಯಾನು ಅಂದ್ರೆ ಅವ್ರು ಹೇಳ್ತಾರೆ ಪೂರಿ ಜಗನ್ನಾಥ್ ಅಂತ. ಅವ್ರ ಫೋನ್ ತಿರುಗಿಸಿ ಅವ್ರ ವಾಲ್ ಪೇಪರ್ ನಾನು ಇಟ್ಕೊಂಡಿದ್ದೆ ನಮ್ಮ ಫೋನ್ ಅಲ್ಲಿ ತೋರಿಸ್ತಾರೆ. ಕಲ್ಟ್ ಫ್ಯಾನ್ಸ್ ಇದಾರೆ. ಬಟ್ ರೀಸೆಂಟ್ ಆಗಿ ಸ್ವಲ್ಪ ಮೂವೀಸ್ ವರ್ಕ್ ಆಗ್ತಿಲ್ಲ. ಬಟ್ ಲಾಸ್ಟ್ ನೀವು ನೋಡಿದ್ರೆ ಟೆಂಪರ್ NTR ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಮತ್ತೆ ಪೋಕಿರಿ ಅದು ಇಂಡಸ್ಟ್ರಿ ಹಿಟ್ ಅವಾಗ. ಏಕ್ ನಿರಂಜನ್ ಬಹಳ ಮೂವೀಸ್ ಇದೆ, ಬಹಳ ಇದೆ ಇವ್ರ ಮೂವೀಸ್. ಅಮ್ಮ ನಾನವು ತಮಿಳಮ್ಮ, ರವಿತೇಜಗೆ ಲೈಫ್ ಕೊಟ್ಟಿದ್ದು ಇವರಿಂದಾನೆ. ಬಹಳ ಇದೆ ಪುರಿ ಜಗನ್ನಾಥ್ ಅವ್ರದ್ದು ಹಿಸ್ಟ್ರಿ. ಅಂದ್ರೆ ಈಗ ಅವ್ರು ಕಂಬ್ಯಾಕ್ ಕೊಡ್ಬೇಕು. ಅವ್ರು ಸ್ವಲ್ಪ ಲೋ ಅಲ್ಲಿ ಆಗಿದೆ. ಅವ್ರು ಕಂಬ್ಯಾಕ್ ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿ ವೇಟ್ ಮಾಡ್ತಾ ಇದೆ. ಹೇಳ್ಬೇಕಂದ್ರೆ ಅವ್ರು ಎಷ್ಟೋ ಹೀರೋಸ್, ಈಗಿರೋ ಟೈರ್ 1 ಟೈರ್ 2 ಹೀರೋಸ್ ಗೆ ಲೈಫ್ ಕೊಟ್ಟವ್ರು ಅವರು. ಬಹಳ ಜನ ಲೈಫ್ ಕೊಟ್ಟಿದ್ದಾರೆ. ಸ್ಟೋರಿ ಕೊಟ್ಬಿಟ್ಟು, ಅವ್ರಿಗೆ ಹೈಪ್ ಕೊಟ್ಬಿಟ್ಟು, ಫಿಲಿಂ ಕ್ಯಾರೆಕ್ಟರೈಸೇಷನ್ ಅಲ್ಲಿ. ವಿಜಯ್ ಸೇತುಪತಿ ಆಕ್ಟಿಂಗ್ ಅಲ್ಲಿ ಚೆನ್ನಾಗಿ, ಅವ್ರ ಬಗ್ಗೆ ಡೌಟೇ ಇಲ್ಲ. ಅದು ಅವ್ರ ಸ್ಟೋರಿಗೆ ಸೂಟ್ ಆಗಿದ್ರೆ ಸಾಕು. ಹೌದು, ಅವ್ರು ಮತ್ತೆ ಕಾಮಿಡಿ ಇರುತ್ತೆ ಪೂರಿ ಜಗನ್ನಾಥ್ ಮೂವಿಯಲ್ಲಿ. ಆ ಕಾಮಿಡಿ ವರ್ಕ್ ಆದ್ರೆ ಹೌದು. ಇನ್ನೊಂದು ಆ ಕಾಮಿಡಿನು ಪಂಚ್ ತರ ಇರಲ್ಲ, ಒಂದ್ ಡಿಫ್ರೆಂಟ್ ಆಗಿ ಕನ್ವರ್ಸೇಷನ್ ಇರುತ್ತೆ. ಅದು ಕಾಮಿಡಿ ತರ. ಟೆಂಪರಲ್ಲಿ ನೋಡಿದೀವಿ ನಾವು ಅದನ್ನ, ಪೋಖ್ರಿಯಲ್ಲಿ ನೋಡಿದ್ವಿ. ಎಲ್ಲ ಮೂವಿಯಲ್ಲಿ ಇರುತ್ತೆ ಕಾಮಿಡಿ. ಇನ್ನೊಂದು
ಪುರಿ ಜಗನ್ನಾಥ್ ಅವ್ರದ್ದು ನನ್ಗೆ ಇಷ್ಟ ಆಗೋ ಫ್ಲೇವರ್ ಏನ್ ಗೊತ್ತಾ, ಅವರು ಕ್ಯಾರೆಕ್ಟರೈಸೇಷನ್ ಹೀರೋಸ್ ಹೆಂಗ್ ಕೊಡ್ತಾರೆ ಅಂದ್ರೆ ಅವರಲ್ಲಿ ಡಿಫ್ರೆಂಟ್ ಆಟಿಟ್ಯೂಡ್ ತಗೊಂಡ್ ಬರ್ತಾರೆ. ಸಪೋಸ್ ನೀವು NTR ತಗೊಳ್ಳಿ, ಬೇರೆ ಫಿಲಿಮ್ಸ್ ಅಲ್ಲಿ ಹೆಂಗಿದೆ ಟೆಂಪರಲ್ ನೋಡಿ ಯಾವ ತರ ಆಟಿಟ್ಯೂಡ್ ಇದೆ, ವೇ ಆಫ್ ಕನ್ವರ್ಸೇಷನ್ಸ್ ಅವೆಲ್ಲ. ಪೋಕಿರಿನೂ ಅಷ್ಟೇ, ಏಕ್ ನಿರಂಜನ್ ಅಲ್ಲಿ, ಮತ್ತೆ ಕ್ಯಾಮ್ರಾಮನ್ ಗಂಗತೋ ರಾಂಬಾಬು, ಪವನ್ ಕಲ್ಯಾಣ್ದು ಕನ್ವರ್ಸೇಷನ್ ಡಿಫ್ರೆಂಟ್ ಆಗಿರುತ್ತೆ. ಅದು ಡೈರೆಕ್ಷನ್. ಹಂಗೆ ಲೈಕ್ ಅವ್ರ ಸ್ಟೋರಿ ಬರೆದಿರೋದು ಎಲ್ಲ ಬ್ಯಾಂಕಾಕ್ ಹೋಗ್ತಾನೆ, ಸೀದಾ ಬ್ಯಾಂಕಾಕ್ ಹೋಗಿ ಒಂದು ಹೋಟೆಲ್ ಬುಕ್ ಮಾಡ್ಕೊಂಡು ಸ್ಟೋರಿ ಬರೆದಿರ್ತಾನೆ. ಅವ್ರದೇ ಮಾಡೋದು ಅದೇ. ಈಗಲೂ ಬಹಳ ಟೆಕ್ನಿಷಿಯನ್ಸ್ ಡೈರೆಕ್ಟರ್ಸ್ ಹೇಳ್ತಾರೆ ಸ್ಟೋರಿ ರೈಟಿಂಗ್ ಶೂಟಿಂಗ್ ಅಲ್ಲಿ ಫಾಸ್ಟ್ ಫಾರ್ವರ್ಡ್ ಆಗಿ ಮಾಡೋದಂದ್ರೆ ಪುರಿ ಜಗನ್ನಾಥ್. 2 months 3 months ಅಷ್ಟೇ ಶೂಟಿಂಗ್ಸ್. ಅವ್ರದ್ದೆಲ್ಲ ದೊಡ್ಡ VFX ಅವೆಲ್ಲ ಜಸ್ಟ್ ಕಮರ್ಷಿಯಲ್ ತರ ಹೋಗ್ಬೇಕು ಸೊಸೈಟಿಯಲ್ಲಿ ಆ ತರ. ಇದು ಸಖತ್ತಾಗಿದೆ, ಫುಲ್ ಆಕ್ಷನ್ ಪ್ಯಾಕ್ಡ್ ಇದ್ದಂಗೆ ಇದೆ. ಅದು ಅಲ್ಲದೆ ದುನಿಯಾ ವಿಜಯ್ ಅವರಿಗೆ ಆ ಕ್ಯಾರೆಕ್ಟರ್ ಸಖತ್ ಸೂಟ್ ಆದಂಗಿದೆ. ಹೌದು, ಫುಲ್ ವಿಲನ್ ರೇಂಜ್ ಅಲ್ಲಿ ಇದೆ. ಹೌದು, ನೋಡೋಣ ಹೆಂಗ್ ಬರುತ್ತೆ ಅಂತ ಹೇಳಿ. ರಿಲೀಸ್ ಡೇಟ್ ಏನು ಅನೌನ್ಸ್ ಮಾಡ್ಲಿಲ್ಲ ಸದ್ಯಕ್ಕೆ. ಅದೇ ಇದು ಬರೀ ಟೀಸರ್ ಅಲ್ವಾ, ಇದು ಟ್ರೈಲರ್ ಬರ್ಬೇಕು, ನೋಡೋಣ ಏನಾಗುತ್ತೆ. ಸದ್ಯಕ್ಕೆ ನಮ್ಮ ಈ ಸ್ಲಮ್ ಡಾಗ್ 33 ಟೆಂಪಲ್ ರೋಡ್ ಟೀಸರ್ಗೆ ರಿಯಾಕ್ಷನ್ ಇಷ್ಟೇ. ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ಟನ್.